ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನೃಸಿಂಹ ಪ್ರಭಾವ ವರ್ಣನವೆಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ: ಎಲೈ ದ್ವಿಜರೆ, ತರುವಾಯ ಬ್ರಹ್ಮದೇವನು ಪುರಶ್ಚರಣೆ ಮಾಡಿದ ಮಂತ್ರರಾಜದ ಪ್ರಭಾವದಿಂದ ಸಾಕ್ಷಾತ್ ಶ್ರೀ ನೃಸಿಂಹಮೂರ್ತಿಯು ಅದ್ಭುತ ದರ್ಶನನಾಗಿ ಇಂದ್ರದ್ಯುಮ್ನಾದಿಗಳಿಗೆ ಕಾಣಿಸಿಕೊಂಡನು. ಆ ದೇವನು ಪ್ರಜ್ವಲಿಸುತ್ತಿರುವ ತನ್ನ ಚಿಹ್ನೆಯಿಂದ ಜಗನ್ನತ್ತನ್ನೆತ್ತುತ್ತಲೂ ಸವರುತ್ತಾ ಸಮಸ್ತ ಬ್ರಹ್ಮಾಂಡವನ್ನು ನುಂಗಲು ಆವಿರ್ಭವಿಸಿರುವ ಪ್ರಳಯಾಗ್ನಿ ರುದ್ರನಂತೆ ತೋರುತ್ತಿದ್ದನು. ಆ ವಿಭುವು ಭೂಮ್ಯಾಂತರಿಕ್ಷಗಳನ್ನು ವ್ಯಾಪಿಸಿ ತನ್ನೊಂದು ತೇಜಸ್ಸಿನಿಂದ ಬ್ರಹ್ಮಾಂಡವನ್ನೇ ತಪಿಸುತ್ತಾ ಅಸಂಖ್ಯಾತವಾದ ಕಂಗಳಿಂದಲೂ, ಮುಖಗಳಿಂದಲೂ, ಕುತ್ತಿಗೆಗಳಿಂದಲೂ, ಕೈಕಾಲುಗಳಿಂದಲೂ, ಕಿವಿಗಳಿಂದಲೂ ಕಂಗೊಳಿಸುತ್ತಿದ್ದನು. ಕೇವಲ ತೇಜೋನಿಧಿಯಾದ ಆ ಸ್ವಾಮಿಯು ಇಂತು ಸಮಸ್ತರಿಗೂ ಆಶ್ಚರ್ಯವನ್ನು ಉಂಟು ಮಾಡುವವನಾಗಿದ್ದನು. ಇಂತು ಆವಿರ್ಭವಿಸಿದ ಆ ನೃಸಿಂಹ ದೇವನನ್ನು ಕಂಡು ಸಮಸ್ತರು ಭಯಗ್ರಸ್ತರಾಗಿ ಆ ಪ್ರಭುವನ್ನು ಸ್ತುತಿಸಲು ಸಮರ್ಥರಾಗದೆ ಹೋದರು. ಆಗ ನಾರದ ಮುನೀಂದ್ರನು ಈ ಪ್ರಕಾರವಾಗಿ ಆವಿರ್ಭವಿಸಿದ ನೃಸಿಂಹ ಪ್ರಭುವನ್ನು ಕಂಡು ತನ್ನ ತಂದೆಯಾದ ಕಮಲಾಸನನನ್ನು ಕುರಿತು ಈ ಪ್ರಕಾರವಾಗಿ ಹೇಳಿದನು: ಓ ಭಗವನ್, ಲೋಕರಕ್ಷಕನೂ ಸೌಮ್ಯ ಮೂರ್ತಿಯೂ ಆಗಿದ್ದ ಜಗದೀಶ್ವರನು ಇಂತೇಕೆ ಆವಿರ್ಭವಿಸಿ ಪ್ರಕಾಶಿಸುತ್ತಿರುವನು? ಈ ಪ್ರಭುವು ಲೋಕಾನುಗ್ರಹಕ್ಕಾಗಿ ಈ ರೀತಿ ಆವಿರ್ಭವಿಸಿರುವನೋ ಅಥವಾ ಭಯವನ್ನುಂಟು ಮಾಡಲು ಆವಿರ್ಭವಿಸಿರುವನೋ ತೋರದಾಗಿರುವುದು. ಇಲ್ಲಿರುವ ಸಮಸ್ತರು ಪ್ರಕೃತದಲ್ಲಿ ಪ್ರಳಯವೇನಾದರೂ ಉಂಟಾಗುವುದೇನೋ ಎಂಬ ಸಂಶಯದಿಂದ ಭಯಪಟ್ಟು ತತ್ತಣಿಸುತ್ತಿದ್ದಾರೆ. ಓ ಜಗತ್ಪತಿಯೇ, ಈ ಪ್ರಭುವಿನ ನಾಭಿ ಕಮಲದಿಂದ ಉತ್ಪನ್ನನಾಗಿರುವುದರಿಂದ ನೀನೊಬ್ಬನು ಮಾತ್ರವೇ ಸರ್ವವ್ಯಾಪಿಯು ಷಡ್ಗುಣೈಶ್ವರ್ಯ ಭರಿತನೂ ಆದ ಭಗವಂತನ ಲೀಲೆಗಳನ್ನು ಅರಿತವನಾಗಿರುವೆ. ಇಂತು ನುಡಿದ ನಾರದನ ನುಡಿಗಳನ್ನು ಆಲಿಸಿ ಆ ಪದ್ಮೋದ್ಭವನು ಅಂದರೆ ಬ್ರಹ್ಮದೇವನು ನಸುನಗೆ ಬೀರುತ್ತಾ ಸಮಸ್ತರಿಗೂ ಉಪಕಾರಕವಾದ ಈ ಆಶ್ಚರ್ಯಕರ ಮಾತುಗಳನ್ನು ಆಡಿದನು. ಬ್ರಹ್ಮದೇವನು ಹೇಳುತ್ತಾನೆ: ಜಗತ್ತತ್ವವನ್ನು ಅರಿಯದ ಮೂಢರು ದಾರು ಶರೀರಧರನಾಗಿ ಆವಿರ್ಭವಿಸಿರುವ ಶ್ರೀ ಜಗನ್ನಾಥ ಸ್ವಾಮಿಯನ್ನು ಕಂಡು ಭಗವದ್ರೂಪವಿದೆಯೇ ಎಂದು ಅಪಹಾಸ್ಯ ಮಾಡುತ್ತಾರೆ. ಅವರೆಲ್ಲರೂ ಈ ಪರಮಾತ್ಮ ಸ್ವರೂಪನಾದ ತನ್ನ ಮಹಾತ್ಮ್ಯವನ್ನು ಅರಿತುಕೊಳ್ಳಲಿ ಎಂದು ಈ ನೃಸಿಂಹ ಪ್ರಭುವು ಈ ರೀತಿ ಆವಿರ್ಭವಿಸಿರುವನು. ಪೂರ್ವದಲ್ಲಿ ಬ್ರಹ್ಮನಾದ ಯಾವ ಪ್ರಭುವು ನಾನು ಮಂತ್ರವನ್ನು ಪುರಶ್ಚರಣೆ ಮಾಡಲು ಆವಿರ್ಭವಿಸಿ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸಿಗಿದನೋ ಅದೇ ಮಂತ್ರದಿಂದಲೇ ಪ್ರಕೃತದಲ್ಲಿ ಅಭಿಮಂತ್ರಿತನಾಗಿ ನೋಡಲಸದಳವು ಭಯಪ್ರದವೂ ಪ್ರಾಪ್ಯವೂ ಆದ ಅದೇ ರೂಪವನ್ನು ಪ್ರಕಟಗೊಳಿಸಿ ಆವಿರ್ಭವಿಸಿರುವನು. ಮಾನವರು ಯಾವುದನ್ನು ಅರ್ಚಿಸಿ ಪುನರಾವೃತ್ತಿರಹಿತವಾದ ಮುಕ್ತಿಯನ್ನು ಪಡೆಯುತ್ತಾರೆಯೋ ಅಂತಹ ಅಮಿತ ತೇಜಸ್ಸಂಪನ್ನವಾದ ಶ್ರೀಮನ್ ಮಹಾವಿಷ್ಣುವಿನ ಈ ಮೂರ್ತಿಯೇ ಆತನ ಮಹಾಮಹಿಮೆಯ ಪರಾಕಾಷ್ಠ ರೂಪವಾದುದು ಎಂದು ನುಡಿದು ಆ ಕಮಲಾಸರನು ಶ್ರೀ ನೃಸಿಂಹದೇವನಿಗೆ ಅಭಿಮುಖನಾಗಿ ನಿಂತು ಭಕ್ತಿ ಭಾವದಿಂದ ಪ್ರೇರಿತನಾಗಿ ಸಂತೋಷದಿಂದ ಈ ಸ್ತೋತ್ರವನ್ನು ಹೇಳಿದನು: ಎಲೈ ದೇವವರನೇ, ಏಕಸಿಂಹ ಸ್ವರೂಪನು, ಪಾಪ ಸಮೂಹವೆಂಬ ಆನೆಗೆ ಸಿಂಹನಾಗಿರುವವನು, ದುಃಖ ಸಮುದ್ರದ ತಡಿಯನ್ನು ಕಾಣಿಸುವ ಸಿಂಹನಾಗಿ ತೇಜೋಮಯ ಸಿಂಹನು ಆಗಿರುವ ನಿನಗೆ ನಮಸ್ಕಾರವು. ಸಮಸ್ತ ರೂಪಗಳನ್ನು ಪಡೆಯುವ ಚಿತ್ರ ಸಿಂಹವು, ಸಮಸ್ತ ಕ್ಲೇಶಗಳನ್ನು ನಿವಾರಣೆ ಮಾಡುವ ಸಿಂಹವು, ದಿವ್ಯ ದೇಹಧರ ಸಿಂಹವೂ ಆಗಿ ವೀರವರನು ಏಕಸಿಂಹ ಸ್ವರೂಪನೂ ಆಗಿರುವ ನೃಸಿಂಹನೇ, ನಿನಗೆ ನಮಸ್ಕಾರವು. ಹಿರಣ್ಯಕಶಿಪು ದೈತ್ಯನನ್ನು ಸಿಗಿದ ಸಿಂಹನಾಗಿ, ದೇವತೆಗಳಲ್ಲೆಲ್ಲ ಅಧಿದೇವತಾ ಸಿಂಹನಾಗಿ, ವೇದಾಂತ ಅಂದರೆ ಉಪನಿಷತ್ತುಗಳೆಂಬ ವನದಲ್ಲಿ ಸಂಚರಿಸುವ ಪ್ರತಿಪಾದ್ಯನಾದ ಸಿಂಹವು, ವೀರವರೈಕ ಸಿಂಹವೂ ಆದ ಓ ನೃಸಿಂಹದೇವ, ನಿನಗೆ ನಮಸ್ಕಾರವು. ಎಲೈ ಬ್ರಹ್ಮೈಕ ಸಿಂಹನೇ, ನೃಸಿಂಹನೇ, ನೀಲಾದ್ರಿ ಶಿಖರದಲ್ಲಿ ವಿರಾಜಿಸುತ್ತಿರುವ ನೃಸಿಂಹ ಸ್ವಾಮಿಯೇ, ನಿನಗಿದೋ ನಮಸ್ಕಾರವು. ಜೈಮಿನಿಯು ಹೇಳುತ್ತಾನೆ: ಎಲೈ ವಿಪ್ರರೇ, ಬ್ರಹ್ಮದೇವನು ದಿವ್ಯ ನೃಸಿಂಹ ಸ್ವಾಮಿಯನ್ನು ಇಂತು ಸ್ತುತಿಸಿದ ತರುವಾಯ ಇಂದ್ರದ್ಯುಮ್ನನನ್ನು ಕಂಡು ನೃಸಿಂಹ ಯಂತ್ರವನ್ನು ಭೂಮಿಯಲ್ಲಿ ಬರೆದು ಅವನನ್ನು ಅಲ್ಲಿ ಕೂಡಿಸಿ ಅಥರ್ವಣ ವೇದದಲ್ಲಿ ಉಕ್ತವಾದ ನೃಸಿಂಹ ಮಂತ್ರದ ದೀಕ್ಷೆಯನ್ನು ಆತನಿಗಿತ್ತನು. ವೇದಾಂತ ಪರಾಯಣರಾದವರು ಈ ಮಂತ್ರ ರಾಜವನ್ನೇ ವೈಷ್ಣವ ಅಂದರೆ ವಿಷ್ಣು ಭಕ್ತರಿಗೆ ನಿರ್ವಾಣ ಅಂದರೆ ಮುಕ್ತಿಕರವಾದುದೆಂದು ಹೇಳುತ್ತಾರೆ.
ಈ ಮಂತ್ರದಲ್ಲಿಯೇ 4 ವೇದಗಳು ಸಾಕ್ಷಾತ್ತಾಗಿ ಸತತವು ಪ್ರತಿಷ್ಠಿತವಾಗಿರುವವು. ಪೂರ್ವದಲ್ಲಿ ಈ ಮಹಾಮಂತ್ರವನ್ನು ಚತುರ್ಮುಖನಾದ ನನ್ನಿಂದಲೇ ಪಡೆದು ಪುರಶ್ಚರಣೆಯನ್ನು ಮಾಡಿ ಸ್ವಯಂಭುವ ಮನುವು ಸೃಷ್ಟಿಯನ್ನೆಸಗಿದನು. ಅಣಿಮಾದಿ ಅಣಿಮ ಮಹಿಮಾದಿ ಅಷ್ಟಸಿದ್ಧಿಗಳು ಈ ಮಹಾಮಂತ್ರಕ್ಕೆ ಅನುಷಂಗಿಕವಾದ ಫಲವು. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ಬಗೆಯ ಪುರುಷಾರ್ಥಗಳನ್ನು ಪಡೆಯಲು ಈ ಮಹಾಮಂತ್ರವು ಕಾರಣಭೂತವಾದುದು ಎಂದ ಮೇಲೆ ಇತರ ಅಲ್ಪ ಫಲಗಳುಳ್ಳ ಬಯಕೆಗಳು ಈಡೇರುತ್ತವೆ ಎಂಬುದನ್ನು ಹೇಳಬೇಕಾದುದೇನು? ಸಮಸ್ತ ಯಾಗಗಳನ್ನು ಮಾಡುವುದರಿಂದ ಉಂಟಾಗುವ ಸಮಸ್ತ ಫಲಗಳ, ಸಕಲ ತೀರ್ಥಯಾತ್ರೆಗಳ ಮತ್ತು ಸಮಸ್ತ ದಾನಗಳ ಫಲಗಳೆಲ್ಲವನ್ನು ದೊರಕಿಸುವ ಮಹಾಮಂತ್ರವು ಇದೊಂದೇ ಆಗಿರುವುದು. ಸಮಸ್ತ ಪಾಪಗಳ ರಾಶಿಗೆ ದಿವ್ಯ ಸಿಂಹಾಕೃತಿಯಾದ ಶ್ರೀ ನೃಸಿಂಹಸ್ವಾಮಿಯಂತೋ ಅಂತೆಯೇ ಈ ಮಹಾಮಂತ್ರವು ದಳ್ಳುರಿಯಂತಿರುವುದು. ಈ ಮಂತ್ರವನ್ನು ಅಭ್ಯಾಸ ಮಾಡಿಯೇ ಯತಿಗಳು ಭವರೋಗ ಭಯವನ್ನು ತೊರೆಯುತ್ತಾರೆ. ಈ ಮಹಾಮಂತ್ರ ರಾಜವನ್ನು ಪಡೆದಿರುವವನನ್ನು ಕಂಡೊಡನೆಯೇ ಅಥವಾ ಇದನ್ನು ಹಿಡಿದೊಡನೆಯೇ ಗ್ರಹಗಳು, ಅಪಸ್ಮಾರ ಮೊದಲಾದ ರೋಗಗಳು, ರಾಕ್ಷಸರು, ಢಾಕಿನಿಯರು, ಭೂತ ಭೇತಾಳರು, ಪಿಶಾಚಿಗಳು, ಉರಗಗಳು, ದುಷ್ಗ್ರಹಗಳು ದೂರದಲ್ಲಿಯೇ ಓಡಿ ಹೋಗುವವಲ್ಲದೆ ಅವನನ್ನು ನೋಡಲು ಸಾಧ್ಯವಾಗುವುದಿಲ್ಲವು. ಇಂದ್ರದ್ಯುಮ್ನನು ಇಂತಹ ಮಂತ್ರರಾಜವನ್ನು ಚತುರ್ಮುಖ ಬ್ರಹ್ಮನಿಂದ ಪಡೆದುಕೊಂಡ ತರುವಾಯ ಶ್ರಾಂತಾಕಾರನಾಗಿ ವಕ್ಷಸ್ಥಳದಲ್ಲಿ ಶ್ರೀ ಲಕ್ಷ್ಮೀದೇವಿಯನ್ನು ಹೊಂದಿ ಚಕ್ರ ಪಿನಾಕಗಳನ್ನು ಧರಿಸಿ ಚಂದ್ರ ಸೂರ್ಯಾಗ್ನಿ ನೇತ್ರಗಳನ್ನೊಳಗೊಂಡು ಮೊಣಕಾಲವರೆಗೂ ಪಸರಿಸಿರುವ ಕರಕಮಲ ದ್ವಂದ್ವಗಳಿಂದೊಪ್ಪಿ ಉನ್ನತವಾದ ನಾಸಿಕೆಯಿಂದೆಸೆದು ಯೋಗ ಪಟ್ಟಿಕೆಯ ಮೇಲೆ ಉದಿಸಿರುವ 32 ದಳಗಳನ್ನೊಳಗೊಂಡ ಕಮಲದ ಮಧ್ಯದಲ್ಲಿ ಮಂತ್ರವರ್ಣಮಯವು ಪ್ರಣವ ಸಮುಜ್ವಲವೂ ಆದ ಕರ್ಣಿಕೆಯ ಮೇಲೆ ಸುಖಾಸೀನನಾಗಿ ಅಟ್ಟಹಾಸಪೂರ್ವಕವಾದ ದೃಷ್ಟಿಯನ್ನು ಚಿಮ್ಮಿ ಶ್ರೀದೇವಿಯ ಮುಖವನ್ನೇ ನೆಟ್ಟನೆ ನೋಡುತ್ತಾ ಕೇಸರಾಲಂಕೃತವಾದ ಮುಖವುಳ್ಳವನಾಗಿ ದಿವ್ಯ ರತ್ನಗಳಿಂದ ಮಹೋಜ್ವಲ ದೇಹಧರನಾಗಿ ಬೆಳಗುತ್ತಿದ್ದ ಆ ನೃಸಿಂಹ ಮೂರ್ತಿಯನ್ನು ಕಂಡನು. ಆ ಪ್ರಭುವಿನ ಹಿಂಭಾಗದಲ್ಲಿ 1000 ಹೆಡೆಗಳನ್ನು ಹರಡಿಕೊಂಡು ಛತ್ರಾಕಾರವಾಗಿ ಕಂಗೊಳಿಸುತ್ತಾ ಹಲಲಾಂಗುಲಗಳನ್ನು ಹಲಲಾಂಗೂಲಗಳನ್ನು ಧರಿಸಿ ಬೆಳಗುತ್ತಲಿದ್ದ ಬಲಭದ್ರನನ್ನು ಆ ದೊರೆಯು ಕಂಡನು. ಇಂತಹ ಪುರುಷೋತ್ತಮನನ್ನು ಕಂಡು ಆ ದೊರೆಯು ಸಂತೋಷಗೊಂಡನಲ್ಲದೆ ಆಶ್ಚರ್ಯಗೊಂಡ ಮನಸ್ಸುಳ್ಳವನಾಗಿ ಬ್ರಹ್ಮದೇವನನ್ನು ಈ ರೀತಿಯಾಗಿ ಪ್ರಶ್ನಿಸಿದನು. ಓ ಭಗವನ್, ಲೋಕಭಾವನ, ಚತುರಾನನ, ಶ್ರೀಹರಿಯ ಈ ಚರಿತ್ರೆಯು ಬಹಳ ವಿಚಿತ್ರವಾಗಿರುವುದು. ನಾನಿದನ್ನು ತಿಳಿದುಕೊಳ್ಳುವುದೆಂತು? ಸಹಸ್ರ ಅಶ್ವಮೇಧ ಯಾಗಗಳಾದ ಮೇಲೆ ಸ್ವಾಮಿಯು ಈ ರೀತಿ ದಾರು ನಿರ್ಮಿತವಾದ ರೂಪವನ್ನು ತಾಳಿ ಬೆಳಗಿದನು. ರಥದಲ್ಲಿದ್ದ ದಾರು ರೂಪಧಾರಿಯಾದ ಆ ಮಧುಸೂದನನನ್ನೇ ಭಗವಂತನಾದ ನೀನು ಪ್ರಾಸಾದದಲ್ಲಿ ಪ್ರತಿಷ್ಠಿಸಿದೆ. ಪೂರ್ವದಲ್ಲಿ ಅಶರೀರವಾಣಿಯು, ಅಯ್ಯ ಇಂದ್ರದ್ಯುಮ್ನನೇ, ಭಗವಂತನು ಅಪೌರುಷೇಯವಾದ ಈ ಕಲ್ಪವೃಕ್ಷದಿಂದ ಚತುರ್ಮೂರ್ತಿಯಾಗಿ ಅವತರಿಸುವನು ಎಂದು ನುಡಿಯಿತು. ಈಗಲಾದರೂ ಈ ಸ್ವಾಮಿಯು ತಾನೊಬ್ಬನೇ ಪ್ರತಿಷ್ಠಿತನಾಗಿ ಕಾಣುತ್ತಿರುವನು. ಇದೇನು ಮಾಯೆಯೋ ಯಥಾರ್ಥವೋ ತಿಳಿಯದಾಗಿರುವುದು. ಪ್ರಭುವೆ, ಈ ವಿಷಯವನ್ನು ನನಗೆ ತಿಳಿಯ ಹೇಳು. ಎಲೈ ಭವಭಾವನನಾದ ಕಮಲಾಸನನೇ, ಇದನ್ನು ಕೇಳಲು ನಾನು ಪಾತ್ರನೆಂದು ಭಾವಿಸುವೆಯಾದರೆ ಹೇಳುವವನಾಗು ಎಂದಿಂತು ನುಡಿಯಲು ಬ್ರಹ್ಮದೇವನು ಭಗವತ್ ಸ್ವರೂಪದ ವಿಷಯದಲ್ಲಿ ಸಂಶಯಗೊಳ್ಳುತ್ತಿರುವ ಆ ನೃಪತಿಯನ್ನು ಕುರಿತು ಹೇಳುತ್ತಾನೆ. ಎಲೈ ದೊರೆಯೇ, ಪರಮಾತ್ಮನಾದ ಶ್ರೀ ಜಗನ್ನಾಥ ಸ್ವಾಮಿಯ ಮೊದಲನೆಯ ಮೂರ್ತಿಯೇ ಈ ನರಸಿಂಹ ಮೂರ್ತಿಯು. ನನಗೆ ನಿನ್ನಲ್ಲಿರುವ ಅನುಗ್ರಹದಿಂದ ಶ್ರೀಮನ್ನಾರಾಯಣ ಮೂರ್ತಿಯು ಈ ರೂಪವನ್ನು ನಿನಗೆ ತೋರಿರುವನು. ಅಯ್ಯ ನೃಪಶಾರ್ದೂಲನೆ, ಇದು ದಾರುಮೂರ್ತಿ ಎಂಬ ಬುದ್ಧಿಯು ನಿನಗೆ ಉಂಟಾಗದಿರಲಿ. ಇದೇ ಸಾಕ್ಷಾತ್ ಪರಬ್ರಹ್ಮ ಆಕೃತಿಯು. ಇದು ಸಮಸ್ತ ದುಃಖಗಳನ್ನು ಖಂಡಿಸುವುದರಿಂದಲೂ ಅಖಂಡವಾದ ಆನಂದವನ್ನು ನೀಡುವುದರಿಂದಲೂ ಸ್ವಭಾವದಿಂದ ಮಾತ್ರ ದಾರುಮಯವಾದ ಪರಬ್ರಹ್ಮವೆನಿಸಿರುವುದು. ಹೀಗೆ ದಾರುಮಯವಾದ ಆ ಸ್ವಾಮಿಯೇ 4 ವೇದಗಳ ಮೂಲಕ ಜಗತ್ತುಗಳ ಸೃಷ್ಟಿಕರ್ತನಾಗಿರುವುದಲ್ಲದೆ ತನ್ನನ್ನು ಅಂತೆಯೇ ಪ್ರಕಟಗೊಳಿಸಿರುತ್ತಾನೆ. ಶಬ್ದ ಬ್ರಹ್ಮನಿಗೂ ಪರಬ್ರಹ್ಮನಿಗೂ ಯಾವ ಭೇದವೂ ಇರುವುದಿಲ್ಲವು. ಜಗತ್ತಿನ ಲಯ ಸಮಯದಲ್ಲಿ ಈ ಇಬ್ಬರು ಬ್ರಹ್ಮರಿಗೂ ಯಾವ ಭೇದವೂ ಇರುವುದಿಲ್ಲವು. ಆದರೆ ಸೃಷ್ಟಿ ಸಮಯದಲ್ಲಿ ಮಾತ್ರ ಭೇದವು ಪ್ರವರ್ತಿಸುವುದು. ಈ ಶಬ್ದ ಬ್ರಹ್ಮ ಪರಬ್ರಹ್ಮರೀರ್ವರು ಒಬ್ಬರನ್ನೊಬ್ಬರು ಅಪೇಕ್ಷಿಸುವವರಾಗಿ ಶಬ್ದಾರ್ಥಗಳಂತೆ ವಿರಾಜಿಸುತ್ತಿರುವರು. ಅರ್ಥವಿಲ್ಲದಿದ್ದರೂ ಶಬ್ದವಿರುತ್ತದೆ, ಆದರೆ ಶಬ್ದವಿಲ್ಲದಿದ್ದರೆ ಅರ್ಥವು ತೋರುವುದಿಲ್ಲವು. ಆದುದರಿಂದ ಅರ್ಥವೇ ಚತುರ್ವೇದಗಳು, ಶಬ್ದಗಳು ಅರ್ಥಗಳು ಅಂತೆಯೇ.
ಫಲಧರನಾದ ಬಲರಾಮನು ಋಗ್ವೇದ ಸ್ವರೂಪನು, ನೃಸಿಂಹದೇವನು ಸಾಮವೇದ ಸ್ವರೂಪನು, ಈ ಸುಭದ್ರಾ ದೇವಿಯಾದರೋ ಯಜುರ್ವೇದ ಸ್ವರೂಪಿಣಿಯು, ಸುದರ್ಶನ ಚಕ್ರವಾದರೋ ಅಥರ್ವಣ ವೇದ ಸ್ವರೂಪವು. ವೇದವು ಈ ರೀತಿ ನಾಲ್ಕು ಬಗೆಯಾಗಿ ಭೇದಗೊಂಡಿರುವುದು. ಆದರೆ ಅಭೇದದಿಂದ ವೇದವೆಲ್ಲವೂ ಒಂದೇ ರಾಶಿಯಾದುದು. ಆದುದರಿಂದ ಇಂದ್ರದ್ಯುಮ್ನ ರಾಜನೇ, ನಿನಗೆ ಸಂಶಯವಿಲ್ಲದಿರಲಿ. ವಿಭುವಾದ ಒಬ್ಬ ಪರಮಾತ್ಮನೇ ಅನೇಕ ರೂಪಧರನಾದನು. ರಾಮ, ಕೃಷ್ಣಾದಿ ಇತರ ಅವತಾರಗಳಲ್ಲಿಯೂ ಪರಮಾತ್ಮನು ಈ ನ್ಯಾಯದಿಂದಲೇ ವರ್ತಿಸುತ್ತಾನೆ. ಎಲೈ ನೃಪನೇ, ಈ ರೀತಿ ನಿನಗೆ ಜಗನ್ನಾಥನ ಭೇದಾಭೇದ ಸ್ವರೂಪಗಳೆರಡನ್ನೂ ತಿಳಿಯ ಹೇಳಿದುದಾಯಿತು. ಈಗ ನಿನ್ನ ಮನಸ್ಸಿಗೆ ಸಂತೋಷ ಉಂಟಾಗಿರುವುದಷ್ಟೇ. ಆದುದರಿಂದ ನೀನೀ ಮೂರ್ತಿಯ ವಿಷಯದಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುವವನಾಗು. ಈ ಪ್ರಭುವು ಸರ್ವರೂಪಮಯನು, ಸರ್ವಮಂತ್ರಮಯನಾದವನು ಈತನೇ. ಯಾವನು ಯಾವ ರೀತಿ ಈತನನ್ನು ಆರಾಧಿಸುತ್ತಾನೆಯೋ ಆ ರೀತಿಯೇ ಈತನು ಫಲವನ್ನು ಅನುಗ್ರಹಿಸುತ್ತಾನೆ. ಯಾವ ರೀತಿ ಪರಿಶುದ್ಧವಾದ ಚಿನ್ನವು ಅವರವರ ಇಚ್ಛೆಗೆ ಅನುಗುಣವಾಗಿ ಆಭರಣಗಳಾಗಿ ರಚಿತವಾಗಿ ಆಯಾ ಸಂಜ್ಞೆಗಳನ್ನು ಪಡೆದು ಆಯಾ ಜನಕ್ಕೆ ಸಂತೋಷವನ್ನು ಉಂಟು ಮಾಡುವುದೋ, ಅದೇ ರೀತಿಯೇ ಈ ಭಗವಂತನು ತನ್ನ ಮಹಿಮೆಯಿಂದ ಇಲ್ಲಿ ಈ ರೂಪದಿಂದ ಅವತರಿಸಿರುವನು. ಯಾವನಿಗೆ ಎಷ್ಟು ಮಟ್ಟಿನ ನಂಬಿಕೆ ಇರುತ್ತದೆಯೋ ಅಷ್ಟೇ ಮಟ್ಟಿನ ಸಿದ್ಧಿಯು ಅವನಿಗೆ ಉಂಟಾಗುತ್ತದೆ. ಆದುದರಿಂದ ಎಲೈ ನೃಪಾಲನೆ, ನೀನು ದಾರು ರೂಪಧರನಾದ ಈ ಜಗನ್ನಾಥನನ್ನು ಪೂಜಾದಿ ಕರ್ಮಗಳಿಂದ, ಧ್ಯಾನಾದಿ ಮಾನಸಿಕ ವ್ಯಾಪಾರಗಳಿಂದಲೂ, ಪ್ರಣಾಮಾದಿ ಕಾಯಕಗಳಿಂದಲೂ, ಪರಿಶುದ್ಧವಾದ ಮನಸ್ಸಿನಿಂದಲೂ ಆರಾಧಿಸು. ಇದರಿಂದ ನೀನು ಕೋರುವ ಚತುರ್ವಿಧ ಪುರುಷಾರ್ಥಗಳು ಲಭಿಸುತ್ತವೆ. ಆದುದರಿಂದ ನಾನು ನಿನಗೆ ಉಪದೇಶಿಸಿದ ಶ್ರೀ ನೃಸಿಂಹ ಮಂತ್ರರಾಜದಿಂದಲೇ ಈ ಮಹಾವಿಷ್ಣುವನ್ನು ಪೂಜಿಸು. ಈ ಮಂತ್ರಕ್ಕಿಂತಲೂ ಮೇಲಾದ ಮಂತ್ರವು ಹಿಂದೆ ಯಾವಾಗಲೂ ಇರಲಿಲ್ಲವು, ಮುಂದೆ ಹುಟ್ಟುವುದೂ ಇಲ್ಲವು. ಈ ಮಂತ್ರದಿಂದ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದುದಾದರೆ ಆತನು ಒಡನೆಯೇ ಪ್ರತ್ಯಕ್ಷನಾಗುವನು. ಇಂತು ಪ್ರತ್ಯಕ್ಷನಾಗಿ ಭಕ್ತವತ್ಸಲನಾದ ಆ ಭಗವಂತನು ತನ್ನ ವೈಕುಂಠ ಲೋಕವಾಸವನ್ನೇ ಅವನಿಗೆ ಅನುಗ್ರಹಿಸುತ್ತಾನೆ. ಯಾವನಾದರೆ ನೀಲಾಚಲದಲ್ಲಿ ದಾರುಮೂರ್ತಿಯಾಗಿ ಆವಿರ್ಭವಿಸಿರುವ ಈ ಮಹಾವಿಷ್ಣುವನ್ನು ಆರಾಧಿಸುವನು, ಅವನಿಗೆ ತೀರ್ಥಯಾತ್ರೆಗಳಿಂದಾಗಲಿ, ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳಿಂದಾಗಲಿ, ದಾನ ತಪಸ್ಸುಗಳಿಂದಲೇ ಆಗಲಿ ಆಗಬೇಕಾದುದೇನೂ ಇರುವುದಿಲ್ಲವು. ಸಮಸ್ತ ಇಷ್ಟಾರ್ಥಗಳು ಈ ಪ್ರಭುವನ್ನು ಆರಾಧಿಸುವುದರಿಂದಲೇ ಉಂಟಾಗುತ್ತದೆ. ಎಲೈ ದೊರೆಯೇ, ಯಥಾರ್ಥವನ್ನು ಹೇಳುವೆನು, ಕೇಳಿ ತಿಳಿದುಕೊಳ್ಳುವವನಾಗು. ಸಾಗರ ತೀರದಲ್ಲಿ ಕಂಗೊಳಿಸುತ್ತಿರುವ ನೆಗ್ರೋಧ ವೃಕ್ಷ ಮೂಲದ ನೀಲಾಚಲದಲ್ಲಿ ನೆಲೆಸಿರುವ ದಾರು ರೂಪಧರನಾದ ಪರಬ್ರಹ್ಮನನ್ನು ಸಂದರ್ಶಿಸುವುದಾದರೆ ಮಾನವನು ಈ ಭವಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಾಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನೃಸಿಂಹ ಪ್ರಭಾವ ವರ್ಣನವೆಂಬ 28ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.